ಯಜಮಾನ ಯಜಮಾನ ಮನೆ ಒಳಗಡೆ ಲಲಿತಾ, ಮಂಜುಳಾ, ಏನಾಯ್ತು? ಯಾಕಿಷ್ಟು ಗಾಬರಿ ಆಗಿದ್ದೀರಾ? ರೀ, ಕಾಗೆ ಮನೆ ಒಳಗಡೆ ಬಂದ್ಬಿಟ್ಟಿರ್ತೀರಿ. ಅಯ್ಯಯ್ಯೋ, ಇದೇನ್ ಅಪ್ಶಕ್ನಪ್ಪ. ಕಾಗೆ ಮನೆಗೆ ಉಳಿಗಾಲ ಇಲ್ಲ ಅಂತಾರೆ. ಏನೇನ್ ಗ್ರಾಚಾರ ಕಾದಿದೆಯೋ ಏನು. ಅಷ್ಟೇ ಅಲ್ಲ ಅತ್ತೆ, ರಾಘು ಜಾನ್ಸಿ ಫೋಟೋ ಮೇಲೆ ಕೂತಿತ್ತು, ಆಮೇಲೆ ಫೋಟೋನ ಬೀಳಿಸ್ಬಿಡ್ತು. ಫೋಟೋ ಮೇಲೆ ಕೂತಿತ್ತ? ರಾಘು ಏನ್ ತೊಂದರೆ ಆಗಿದೆಯೋ ಗೊತ್ತಿಲ್ಲ. ಮೊದ್ಲೇ 108 ಸಮಸ್ಯೆಗಳು, ಇದ್ರ ಮಧ್ಯೆ ಕಾಗೆ ಫೋಟೋ ಮೇಲೆ ಕೂತಿದೆ ಅಂದ್ರೆ ಇನ್ನು ಏನೇನ್ ತೊಂದರೆ ಕಾದಿದೆಯೋ ಏನೋ. ತಾಯಿ ಇಲ್ದೇ ಇರೋ ತಂಬಳಿ ನನ್ ಮೊಮ್ಮಗನಿಗೆ ಏನ್ ಗ್ರಾಚಾರ ಬಂತಪ್ಪ. ಅತ್ತೆ, ಯಾಕೆ ತಾಯಿ ತಬ್ಲಿ ಅಂತ ಹೇಳ್ತಿದ್ದೀರಾ? ನಾವೆಲ್ಲ ಇಲ್ವಾ? ನಾನಿನ್ನೂ ಬದುಕಿಲ್ವಾ? ಅಮ್ಮ, ನಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ರಾಘು ಏನು ತೊಂದರೆ ಆಗದೆ ಇದ್ರೆ ಸಾಕಮ್ಮ. ರೀ, ಮೊದ್ಲೇ ಅತ್ತೆ ಆತಂಕ ಪಡ್ತಿದ್ದಾರೆ, ನೀವ್ ಯಾಕೆ ಹೀಗೆ ಭಯ ಪಡಿಸ್ತಾ ಇದ್ದೀರಾ? ಹೌದು ಬಾವ, ಏನಾದ್ರೂ ಹದ್ದು ಓಡಿಸ್ಕೊಂಡ್ ಬಂದು ಒಳಗಡೆ ಬಂದಿರ್ಬೇಕಲ್ವಾ? ನಮ್ಮ ಸಮಾಧಾನಕ್ಕೆ ನಾವು ಈ ರೀತಿ ಯೋಚನೆ ಮಾಡಬೇಕು ಅಷ್ಟೇ. ಆದ್ರೆ ಅವತ್ತು ನನ್ನ ತಮ್ಮಯ್ಯ ಅಂದ್ರೆ ನಿನ್ನ ಗಂಡ ತೀರ್ ಹೋದ ದಿನ ಏನಾಯ್ತು ಅನ್ನೋದನ್ನ ಮರ್ತು ಬಿಟ್ಟಿಯ ಮಂಜುಳಾ? ಹೀಗೆ ಆ ದಿನ ಕರೆಂಟ್ ಸ್ವಿಚ್ ಹತ್ರ ಏನೋ ತೊಂದರೆ ಆಗಿ ವೈರಿಗೆ ಬೆಂಕಿ ಹತ್ಕೊಂಡು ಫೋಟೋ ಸುಟ್ಟೋಯ್ತು. ಇದೆಲ್ಲ ಏನೋ ಅನಾಹುತದ ಮುನ್ಸೂಚನೆ. ಯಾಕೋ ಭಯ ಆಗ್ತಾ ಇದೆ. ದೇವ್ರೆ, ನಮ್ ರಾಘುಗೇನು ತೊಂದ್ರೆ ಆಗ್ತಾ ಇದ್ರೆ ಸಾಕಪ್ಪ. ಏಯ್, ಮುಂದೆ ನೋಡ್ಕೊಂಡು ನೋಡ್ಸೋ. ಅವನು ಅವನ ಹತ್ರನು ಏನೋ ಮಾತಾಡ್ತಿದ್ಯಾ? ಏನು ತಲೆ ಕೆಡ್ಸ್ಕೊಬಿಡಿ, ನಾನು ಇದೀನಿ, ಖಂಡಿತ ಕಾಪಾಡ್ತೀನಿ. ಮುಂದೆ ವೆಹಿಕಲ್ ಇದೆ, ಬ್ರೇಕ್ ಹಾಕಿ. ಅಮ್ಮ, ಎಲ್ರಿಗೂ ಒಳ್ಳೇದನ್ನೇ ಬಯಸೋ ನಮ್ಮ ರಾಘುಗೆ ಯಾವತ್ತೂ ಕೆಟ್ಟದಾಗಲ್ಲಮ್ಮ. ಯಾಕೋ ಮನಸ್ಸಿಗೆ ಸಮಾಧಾನ ಆಗ್ತಾ ಇಲ್ಲ ಗಣಪ. ಮೊದ್ಲು ರಾಘುಗೊಂದು ಫೋನ್ ಮಾಡಿ ಅವ್ನು ಎಲ್ಲಿದ್ದಾನೋ ಹೇಗಿದ್ದಾನೋ ಸ್ವಲ್ಪ ಕೇಳಪ್ಪ. ಆಯ್ತಮ್ಮ, ಈಗಲೇ ಮಾಡ್ತೀನಿ. ಯಾಕ್ರಿ ರಿಸೀವ್ ಮಾಡ್ತಾ ಇಲ್ವಾ? ಇಲ್ಲಿ ನೋಡಿದ್ರೆ ಈ ರೀತಿ ಅಪ್ಶಕ್ನಾಗಿದೆ, ಅಲ್ಲಿ ನೋಡಿದ್ರೆ ಅವ್ನು ಫೋನೇ ರಿಸೀವ್ ಮಾಡ್ತಾ ಇಲ್ಲ. ಏನಾಗಿದ್ದ ಇದೆಯೋ ಏನೋ ಗೊತ್ತಾಗ್ತಾ ಇಲ್ವಲ್ಲಪ್ಪ. ಅತ್ತೆ, ಈ ರೀತಿ ಕೆಟ್ಟದಾಗಿ ಯೋಚನೆ ಮಾಡೋದನ್ನ ಬಿಡಿ. ಅವನ್ಗೇನು ತೊಂದರೆ ಆಗದೆ ಮನೆಗೆ ವಾಪಸ್ ಬರ್ಲಿ ಅಂತ ದೇವ್ರ ಕೈ ಮುಗಿ ಕೇಳ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಲಲಿತಾ, ಮೊದ್ಲು ದೇವ್ರಿಗೆ ತುಪ್ಪದ ದೀಪ ಹಚ್ಚಿ ರಾಘು ಹುಷಾರಾಗಿ ಮನೆಗೆ ವಾಪಸ್ ಬರೋ ಹಾಗೆ ಮಾಡಪ್ಪ ಅಂತ ಕೇಳ್ಕೊಳೆ. ಸರಿ ಅತ್ತೆ. ದೇವ್ರೆ, ಈ ಮನೆ ಮಗನ ನೀನೇ ಕಾಪಾಡಬೇಕು. ಯಾವ ತೊಂದ್ರೆನೂ ಇಲ್ದೆ ನಮ್ ರಾಘು ಮನೆಗೆ ವಾಪಸ್ ಬರೋ ರೀತಿ ನೀನೇ ಮಾಡ್ಬೇಕಪ್ಪ. ಡ್ರೈವರ್ ಹೊಸಬ ಅನ್ಸತ್ತೆ, ಕರೆಕ್ಟಾಗಿ ಕಂಟ್ರೋಲ್ ಮಾಡಕ್ಕೆ ಬರ್ತಿಲ್ಲ. ಹೀಗೆ ಇದ್ರೆ ಆಗಲ್ಲ, ಯಾವ್ದಾದ್ರು ಸೇಫ್ ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕು.
ನನ್ನನ್ನ ಕರೆಕ್ಟ್ ಆಗಿ ಫಾಲೋ ಮಾಡು. ಏಯ್ ನಿನ್ ಪಡಿ ನೀನ್ ಹೋಗೋ. ಅತ್ತೆ ನೀವ್ ಸುಮ್ಮನೆ ಅವ್ನ ಗೈಡೆನ್ಸ್ ನೀವು ಫಾಲೋ ಮಾಡಿ. ಪೆಟ್ರೋಲ್ ಖಾಲಿ ಆಗೋವರೆಗೂ ರೌಂಡ್ ಹೊಡಿತೀರು. ಕಮಾನ್ ರೌಂಡ್. You're safe, babe. Have a nice day. Bye. ಮೇಲೆ ಇದ್ರೆ ಗೂಸ ಬೀಳುತ್ತೆ. ನನ್ ಬೈಕ್ ಬರೋವರೆಗೂ ನೀನ್ ಹೀಗೆ ಇರ್ಬೇಕು. ಅಪ್ಪಾ ಇವ್ರಿಗೆ ಹೇಗಪ್ಪ ಅರ್ಥ ಮಾಡಿಸ್ಲಿ. ಅಪ್ಪ ಸದ್ಯ ಬಂದ್ರು ನೋಡೇ, ನನ್ ಗಾಡಿ ಬಂತು. ರೇ ಕಾಣಿಸ್ತಿಲ್ವಾ ನಿಮ್ಗೆ? ನನ್ ಬೈಕ್ನ ಹೇಗ್ ತಗೊಂಡೋದ್ರಿ? ಐ ಆಮ್ ರಿಯಲಿ ಸಾರಿ ಸರ್. ನನಗೆ ತುಂಬಾ ಅರ್ಜೆಂಟ್ ಕೆಲಸ ಆಯ್ತು. ನನ್ನ ಬೈಕ್ ತಗೊಂಡು ಹೋಗ್ಲೇಬೇಕಾಯ್ತು. ನೋಡಿ, ಕರೆಕ್ಟಾಗಿ 25 ಕಿಲೋಮೀಟರ್ ಓಡಿಸಿದೀನಿ. ತಗೊಳ್ಳಿ 150 ರೂಪಾಯಿ. ನಿಮಗ್ ಅರ್ಜೆಂಟ್ ಇತ್ತಂತ ನನ್ ಬೈಕೆ ಸಿಕ್ಕಿದ. ಅಣ್ಣ ಈಗ ನಿನ್ ಗಾಡಿ ಬಂತಲ್ವಾ, ಸ್ವಲ್ಪ ಸಮಾಧಾನ ಮಾಡ್ಕೋ. ಸರ್ ಈಗ ಹೇಳಿ ಸರ್, ನೀವು ನನ್ ಕತೆಲ್ ಬರೋ ಹೀರೋ ತರ ಹೋಗಿ ಮೇಡಮ್ನ ಕಾಪಾಡ್ಬಿಟ್ರಾ? ರಾಯ್, ಅದೆಲ್ಲ ಕಾಲ್ಪನಿಕ. ಬರೀ ಫಿಲಮ್ ಅಲ್ಲಿ ಅಷ್ಟೇ ಸಾಧ್ಯ ಅಂತ ನೀನೇ ಹೇಳ್ಬಿಟ್ಟು ಇವಾಗ ನೋಡೋದು ಹೀಗೆ ಕೇಳ್ತಿದ್ಯಾ? ನಿಜವಾಗ್ಲೂ ಅದೆಲ್ಲ ಸಾಧ್ಯನಾ? ಮತ್ತೆ ಅದು ಅಷ್ಟು ಫಾಸ್ಟ್ ಆಗಿ ಅದು ಎಲ್ಲಿಗೆ ಹೋಗಿದ್ರಿ ಸರ್? ಸಂಗೀತಂಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಇತ್ತು. ಪಾಪ ಬಸ್ ಮಿಸ್ ಮಾಡ್ಕೊಂಡಿದ್ಲು. ಯಾವುದೋ ಆಟೋನೂ ಸಿಗ್ಲಿಲ್ಲ. ಅದಕ್ಕೆ ಡ್ರಾಪ್ ಮಾಡೋಣ ಅಂತ ನಾನೇ ಹೋಗಿದ್ದೆ. ಅಬ್ಬಾ, ಸದ್ಯ ನನ್ ಗಾಡಿಗೆ ಏನು ಡ್ಯಾಮೇಜ್ ಆಗಿಲ್ಲ. ನಿಜವಾಗ್ಲೂ ಹೇಳು, ನಮ್ಮನ್ನ ನೋಡಿದ್ರೆ ಕಳ್ಳರ ತರ ಕಾಣಿಸ್ತೀವ? ಇವ್ರನ್ನ ನೋಡಿದ್ರೆ ಹಾಗ ಅನ್ಸಲ್ಲ, ನಿನ್ನ ನೋಡಿದ್ರೆ ಡೌಟ್ ಬರುತ್ತೆ. ಸರ್ ನೀವು ಹೋಗಿ ಸ್ಪೀಡ್ ನೋಡಿ ಮೇಡಮ್ನ ಸೇವ್ ಮಾಡಿ ಹೀರೋ ತರ ಇಂಪ್ರೆಸ್ ಮಾಡ್ತೀರಾ ಅನ್ಕೊಂಡೆ. ಅದೆಲ್ಲ ಸೀರಿಯಲ್ಲು ಸಿನಿಮಾದಲ್ಲಿ ಅಷ್ಟೇ ಚೆನ್ನಾಗಿರುತ್ತೆ. ಅದನ್ನೇನಾದ್ರೂ ನಿಜ ಜೀವನದಲ್ಲಿ ಮಾಡಕ್ ಹೋದ್ರೆ ಅಷ್ಟೇ. ಹಾಗಿದ್ರೆ ಮೇಡಮ್ ಪರಿಸ್ಥಿತಿ? ಖಂಡಿತ ಅವ್ರಿಗೇನು ಆಗಿರಲ್ಲ ರಾಯ್. ಯಾಕಂದ್ರೆ ಅವ್ರ ಒಳ್ಳೆತನನೇ ಅವರನ್ನ ಕಾಪಾಡತ್ತೆ. ಫೈನ್, ಬಾ ಮೊದ್ಲು ಆಫೀಸ್ಗೆ ಹೋಗೋಣ. ಇವ್ರೇನು ಹೀಗೆ ಹೇಳ್ತಿದಾರೆ? ಅಲ್ಲಿ ಏನಾಗಿದೆಯೋ? ನಿನಗೆ ಈ ಥರ ಆಗಿದೆ ಅಂತ ಗೊತ್ತಾಗಿ ನಂಗೆ ತುಂಬ ನೋವಾಯ್ತಮ್ಮ. ನಿಂಗೇನು ಆಗಿಲ್ಲ ತಾನೆ? ನೀನು ಆರಾಮಾಗಿದ್ಯಾ ತಾನೆ? ತಾತ, ನಾನು ಆರಾಮಾಗೇ ಇದ್ದೀನಿ. ನನ್ಗೇನು ಆಗಿಲ್ಲ ತಾತ. ನೀವ್ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಟೆನ್ಷನ್ ಏನು ಇಲ್ಲಮ್ಮ. ಯಾಕೋ 2-3 ದಿವಸದಿಂದ ಬರೀ ಕೆಟ್ಟ ಕನಸುಗಳೇ, ನಿದ್ದೆನೇ ಬರ್ತಾ ಇಲ್ಲ. ತಲೆ ತುಂಬ ಬೇಡದೇ ಇರೋ ಯೋಚನೆಗಳು ತುಂಬ್ಕೊಂಡ್ಬಿಟ್ಟಿದೆ ಅಮ್ಮ. ಏನೋ ಒಂಥರ ತಳಮಳ. ಆಯ್ತು ತಾತ, ಈಗ ನನ್ಗೇನು ಆಗಿಲ್ಲ ತಾನೆ? ಸೇಫ್ ಆಗಿ ಬಂದಿದ್ದೀನಲ್ಲ, ಬಿಡಿ. ಅದಕ್ಕೆ ಅಮ್ಮ ನಾನು ಸಮಾಧಾನವಾಗಿರೋದು. ಸದ್ಯ ದೇವ್ರು ಕಾಪಾಡ್ಬಿಟ್ಟ. ದೇವ್ರಲ್ಲ ತಾತ ನನ್ನನ್ನ ಕಾಪಾಡಿದ್ದು, ಒಬ್ಬ ಮನುಷ್ಯ, ಮಾಸ್ಕ್ ಮ್ಯಾನ್. ಮಾಸ್ಕ್ ಮ್ಯಾನ? ಯಾರಮ್ಮ ಅವನು? ನೀನ್ ನೋಡ್ದ್ಯಾ? ನೋಡಕ್ ಆಗ್ಲಿಲ್ಲ ತಾತ, ಆದ್ರೆ ನನ್ ಕಷ್ಟದಲ್ಲಿ ಇದ್ದಾಗ್ಲೆಲ್ಲ ಬಂದ. ಬೈಗಲ್ ಒದ್ದಾಡ್ತಾ ಇದ್ದವ್ರಿಗೆ ಧೈರ್ಯ ಕೊಟ್ಟ. ನೀನ್ ಪ್ಯಾನಿಕ್ ಆಗ್ಬೇಡ, ಹೇಳೋದನ್ನ ಅಷ್ಟೇ ಫಾಲೋ ಮಾಡು.
ನನ್ನನ್ನ ರಕ್ಷಣೆ ಮಾಡೋದಕ್ ಹೋಗಿ ಅವನ್ ಪ್ರಾಣನೇ ಪಣಕ್ಕಿಟ್ಟ. ಅನಾಹುತ ಆಗೋದನ್ನ ತಪ್ಸದ. ಅಲ್ಲಿಂದ ಸೆಕೆಂಡ್ಸ್ ಅಲ್ಲಿ ನನ್ ಕಣ್ ತಪ್ಸೋದ ತಾತ. ಅಲ್ಲ ಪುಟಿ, ಇಷ್ಟೆಲ್ಲ ಆದ್ಮೇಲೂ ಅವ್ನು ಯಾರು ಅಂತ ನಿಂಗೆ ಗೊತ್ತಾಗ್ಲೇ ಇಲ್ವಾ? ಇಲ್ಲ ತಾತ, ಆದ್ರೆ ಅವತ್ತು ರೌಡಿ ತಾನಾಗೆ ಬಂದ್ ಪೇಪರ್ ಕೊಟ್ಟಿದ್ರ ಹಿಂದೆ ಅವನ್ ಮಾತಲ್ಲೇ ನಿಮ್ ಬಗ್ಗೆ ಅಭಿಮಾನ ಇತ್ತು ಅಷ್ಟೇ, ಯಾಕೆ ಹೃದಯ ನಿಷ್ಠೆ ಇತ್ತು. ಅವನೇ ಇದಾನೆ ಅನ್ನಿಸ್ತಿದ್ದೆ ತಾತ. ಅವತ್ತು ಅಮ್ಮನ ಆಸೆ ನನ್ ಕನ್ಸನ್ನ ಉಳ್ಸೋದಕ್ ಬಂದಿದ್ದು, ಇವತ್ತು ನನ್ನ ಕಾಪಾಡೋದಕ್ ಬಂದಿದ್ದು ಆ ಮಾಸ್ಕ್ ಮೇಲೆ ಇರ್ಬೋದಾ ತಾತ? ಅವನ್ ಯಾರು, ಯಾಕೆ ಬರ್ತಿದ್ದಾನೆ ಒಂದು ಅರ್ಥ ಆಗ್ತಿಲ್ಲ ನನಗೆ. ಆದ್ರೆ ನನ್ ಕಷ್ಟದಲ್ಲಿ ಇದ್ದಾಗ್ಲೇ ಬರ್ತಾನೆ, ನನ್ನ ರಕ್ಷಣೆ ಮಾಡೋದಕ್ಕೆ ಬರ್ತಾನೆ ತಾತ. ನನ್ ಕಷ್ಟದಲ್ಲಿದ್ದೀನಿ ಅನ್ನೋದು ಅವನಿಗೆ ಹೇಗ್ ಗೊತ್ತಾಗ್ತಿದೆ ತಾತ? ಬಹುಶಃ ಆ ಮಾಸ್ಕ್ ಮ್ಯಾನು ನಮ್ ರಾಗುನೇ ಇರ್ಬೋದಾ? ತಾತ ಆ? ಏನ್ ಯೋಚನೆ ಮಾಡ್ತಿದ್ದೀರಾ? ಅದ ಏನಿಲ್ಲಮ್ಮ, ನೀನ್ ಹೇಳ್ದಿಲ್ಲ ಅದ್ಯಾರೋ ಮಾಸ್ಕ್ ಮ್ಯಾನ್, ಅವನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆಮ್ಮ. ಈ ಒಳ್ಳೆ ಕೆಲಸ ಮಾಡೋರಿಗೆ, ಒಳ್ಳೆ ಮನಸ್ಸಿರೋರಿಗೆ ಕೆಟ್ಟದಾಗಕ್ಕೆ ಅವನು ಬಿಡೋದಿಲ್ಲಮ್ಮ. ಈಗ ಯಾವುದೇ ಪರಿಸ್ಥಿತಿ ಬರಲಿ, ನಾವು ಒಳ್ಳೆ ದಾರಿನ ಬಿಟ್ಟು ಹೋಗ್ಬಾರ್ದು. ನಾವು ಮಾಡೋ ದಾನ ಧರ್ಮ ಇದೆಯಲ್ಲ, ಅದು ಶ್ರೇಷ್ಠವಾದ ಪುಣ್ಯ ಬರುವಂತ ಕೆಲಸ. ಹಾಗೆ ಮಾಡಿದವ್ರಿಗೆ ಯಾವತ್ತೂ ಕೈ ಬಿಡಲ್ಲ ದೇವ್ರು. ಈ ತರ ಮಾತುಗಳ ಮೇಲೆ ಮೊದ್ಲೆಲ್ಲ ನನ್ಗೆ ಬೇರೆನೆ ಒಪಿನಿಯನ್ ಇತ್ತು ತಾತ. ಆದ್ರೆ ಆ ಮಾಸ್ಕ್ ಮ್ಯಾನ್ ಬಂದಾಗ್ಲಿಂದ ನನ್ನ ಒಪಿನಿಯನ್ಸೇ ಚೇಂಜ್ ಆಗಿದೆ. ವೆರಿ ಗುಡ್ ಅಮ್ಮ. ಕಷ್ಟ ಕಾಲದಲ್ಲಿ ದೇವರು ತಾನಾಗಿ ತಾನು ಬರೋಕ್ಕಾಗಲ್ಲ, ಬೇರೆ ಯಾರಾದ್ರೂ ಮನುಷ್ಯ ರೂಪದಲ್ಲಿ ಬಂದು ಸಹಾಯ ಮಾಡ್ತಾನಮ್ಮ. ಆ ಮಾಸ್ಕ್ ಮ್ಯಾನ್ ಇದಾನಲ್ಲ, ಅವನು ನಿನ್ನ ನೆರಳಾಗಿ ಇದ್ದುಕೊಂಡು ನಿನಗೆ ಯಾವುದು ಕಷ್ಟ ಬರ್ದೇ ಇರೋ ಹಾಗೆ ಸದಾ ಕಾಲ ಕಾಯ್ತಾ ಇರ್ತಾನೆ ಅಂತ ಅನ್ಸುತ್ತೆ. ಅವನ್ ಯಾರು, ಎಲ್ಲಿಂದ ಬರ್ತಿದ್ದಾನೆ, ನನ್ಗೂ ಅವನ್ಗೂ ಏನ್ ಸಂಬಂಧ ಅನ್ನೋ ಪ್ರಶ್ನೆಗಳಿಗೆಲ್ಲ ಉತ್ತರನೇ ಸಿಕ್ತಿಲ್ಲ ತಾತ. ನಿನಗೋಸ್ಕರ ಅವನು ಕಳಿಸ್ಕೊಟ್ಟಿದ್ದಾನೆ ಅಂತ ಅಂದಮೇಲೆ ಯಾವತ್ತೋ ಒಂದ್ ದಿವಸ ನಿನ್ನೆದುರಿಗೆ ಅವನನ್ನ ಪ್ರತ್ಯಕ್ಷ ಮಾಡಿಬಿಡ್ತಾನವ. ಅದೇ ಯಾವಾಗ ಕರ್ಕೊ ಬರ್ತಾನೆ ತಾತ? ಕಾಲ ಕೂಡು ಬಂದಾಗ ಆ ದೇವರು ಆ ಸಮಯಕ್ಕೆ ಸರಿಯಾಗಿ ಅವನನ್ನ ನಿನ್ನೆದುರಿಗೆ ಪ್ರತ್ಯಕ್ಷ ಮಾಡಿಬಿಡ್ತಾನೆ. ನೋಡ್ಬೇಕು ತಾತ, ಅವನ್ ಯಾರು, ಯಾಕೆ ಬರ್ತಿದ್ದಾನೆ ಅನ್ನೋದನ್ನ ನಾನ್ ತಿಳ್ಕೋಬೇಕು. ಯಾಕಂದ್ರೆ ಕಾರಣ ಇಲ್ದೆ ಒಬ್ಬರ ಜೀವನದಲ್ಲಿ ಇನ್ನೊಬ್ರು ಬರಲ್ಲ ಅನ್ನೋದ್ ನೀನೇ ಹೇಳ್ತಿರ್ತೀಯಲ್ಲ ತಾತ. ಹಾಗಿದ್ರೆ ಅವ್ನ್ ನನ್ ಜೀವನದಲ್ಲಿ ಬರೋದಕ್ಕೆ ಕಾರಣ ಏನು, ಅದನ್ನ ನಾನ್ ತಿಳ್ಕೋಬೇಕು. Shut up! ಒಂದು ಮಾತಾಡಿದ್ರೆ ನಿನಗೆ ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ನೀನ್ ಇವತ್ತು ಮಾಡಿರೋ ಕೆಲ್ಸಕ್ಕೆ ನಮ್ ಪ್ರಾಣನೇ ಹೋಗ್ತಾ ಇತ್ತು. ನಿನ್ನಿಂದಾಗಿ ಇವತ್ತು ಎಷ್ಟು ದೊಡ್ಡ ಅನಾಹುತ ಆಗ್ತಿತ್ತು ನಿನಗೆ ಗೊತ್ತಾ? ನಾನ್ ಮಾಡಿದ್ದಲ್ಲ, ಮೆಕ್ಯಾನಿಕ್ ಮಾಡಿದ್ದು. ಏಯ್, ಫೂಲಿಶ್ ತರ ಮಾತಾಡ್ಬೇಡ. ಯಾರಿಗಾದ್ರೂ ಒಂದು ಕೆಲಸ ವಹಿಸ್ಬೇಕಾದ್ರೆ ಅವ್ನು ಯೋಗ್ಯನ ಅಯೋಗ್ಯನ ಅಂತ ತಿಳ್ಕೊಂಡಿರ್ಬೇಕು. ಇಂಥ ಕೆಲ್ಸ ಮಾಡ್ತಿದೀವಿ ಅಂದ್ಮೇಲೆ ಈ ಕೆಲ್ಸನ ಪರ್ಫೆಕ್ಟ್ ಆಗಿ ಮಾಡಿ ಮುಗ್ಸೋರ್ನ ಚೂಸ್ ಮಾಡ್ಬೇಕು. ಒಂದು ಸ್ವಲ್ಪ ಯಾಮಾರಿದ್ರು ಇವತ್ತು ಪ್ರಾಣನೇ ಹೋಗ್ತಾ ಇತ್ತು. ನಾನೇನ್ ಮಾಡ್ಲಿ ಮಾಮ್? ಮಾತಾಡ್ಬೇಡ ನೀನು. ನಿನ್ ಕೈಯಲ್ಲಿ ಕೆಲ್ಸಗಳು ಮಾಡೋದಿಕ್ಕಾಗಲ್ಲ ಅಂದ್ರೆ ನಿಮ್ಮ ಅಪ್ಪನ್ ತರ ಸುಮ್ನೆ ಇದ್ಬಿಡು. ಅದು ಬಿಟ್ಟು ಈ ತರ ಎಡವಟ್ ಕೆಲ್ಸಗಳನ್ನ ಮಾಡ್ಬೇಡ. ಇನ್ನೇನ್ ನಮ್ ಕತೆ ಮುಗೀತು ಅಂತ ಅನ್ಕೊಳ್ಳೋ ಅಷ್ಟ್ರಲ್ಲಿ ಯಾವನೊಬ್ಬ ಬಂದು ಕಾಪಾಡ್ದ. ಇಲ್ಲ ಅಂದ್ರೆ ನಮ್ ಕತೆ ಅಷ್ಟೇ. ಅದೆಲ್ಲ ಸರಿ ಮಾಮ್, ಆದ್ರೆ ಅಲ್ಲಿ ಬಂದು ನಿಮ್ಮನ್ನ ಸೇವ್ ಮಾಡಿದ್ಯಾರು? ಹೌದಲ್ವಾ? ಇಷ್ಟೊತ್ತವರೆಗೂ ನನ್ಗೆ ಈ ಪ್ರಶ್ನೆ ತಲೆಗೆ ಬರಲೇ ಇಲ್ಲ. ಅದ್ ಸರಿ, ಈ ವಿಷಯ ಅವನಿಗೆ ಹೇಗ್ ಗೊತ್ತಾಯ್ತು? ಮಾಮ್, ಈ ಶಕ್ತಿ ಮ್ಯಾನು, ಸೂಪರ್ ಮ್ಯಾನು, ಕ್ರಿಶು ಇವ್ರಿಗೆಲ್ಲ ಹಾಗೆ ವಿಷಯ ಗೊತ್ತಾಗುತ್ತಲ್ಲ, ಹಾಗೆ ಇವನ್ಗೆ ಅಪಾಯದಲ್ಲಿರೋದು ಗೊತ್ತಾಗಬಹುದಾ ಅಂತ. ಚೈಲ್ಡಿಶ್ ತರ ಬಿಹೇವ್ ಮಾಡೋದನ್ನ ಫಸ್ಟ್ ಬಿಡು. ಆ ರೀತಿ ಎಲ್ಲ ಗೊತ್ತಾಗೋದಿಕ್ಕೆ ಇದನ್ ಸಿನಿಮಾ ಅಲ್ಲ. ಮತ್ ಯಾರೋ ಹೇಗ್ ಬಂದ್ ಕಾಪಾಡ್ತಾನೆ ಮಾಮ್? ನೀನ್ ಈ ವಿಷಯನ ನನಗ್ ಬಿಟ್ಟು ಬೇರೆ ಯಾರಿಗೆ ಹೇಳಿದ್ದೆ? ಅದೇ ಮಾಮ್, ನೀನು ಫೋನ್ ಮಾಡ್ದೆ, ನಿನ್ ಫೋನು ನಾಟ್ ರೀಚಬಲ್ ಇತ್ತು.
ಜಾನ್ಸಿಗೆ ಫೋನ್ ಮಾಡಿದೆ. ಅವಳು ಮೊಬೈಲ್ ಮನೇಲೆ ಬಿಟ್ಟೋಗಿದ್ಲು. ಅವಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಟೆನ್ಷನ್ ಅಲ್ಲಿ ರಾಯ್ಗೆ ಫೋನ್ ಮಾಡಿ ನಾನೇ ಹೇಳಿದೆ. ವೇಟ್ ರಾಯ್ ಅಂದ್ರೆ ಅವನ ಜೊತೆಲಿ ಇದ್ದಿತ್ತು ರಾಘವೇಂದ್ರ. ಹಾಗಿದ್ರೆ ಅಲ್ಲಿಗೆ ಬಂದು ನಾ ರಾಘವೇಂದ್ರನೇ ಇರ್ಬೋದು ಮಮ್. ಯೋಚನೆ ಮಾಡ್ತಾ ಇದ್ರೆ ಡೌಟ್ ಅವನ ಮೇಲೆ ಹೆಚ್ಚಾಗ್ತಾ ಇದೆ. ಅವತ್ ನೋಡಿದ್ರೆ ಆಸ್ತಿ ವಿಚಾರದಲ್ಲಿ ಅವ್ನು ಯಾವನೋ ಒಬ್ಬ ಬಂದು ಹೆಲ್ಪ್ ಮಾಡ್ದ. ಇವತ್ತು ಸಡನ್ ಆಗಿ ಯಾರೋ ಬಂದು ಜಾನ್ಸಿ ಪ್ರಾಣ ಕಾಪಾಡ್ದ. ಅಂದ್ರೆ ಇಲ್ಲಿ ಬೇರೆ ಏನೋ ನಡೀತಾ ಇದೆ. ಮೊದಲು ಅದು ಅವನೇನಾ ಅಂತ ಕನ್ಫರ್ಮ್ ಮಾಡ್ಕೊಳ್ಬೇಕು. ಶಫಾಲಿ, ಇವತ್ತು ಆ ರಾಘವೇಂದ್ರ ಆಫೀಸಿಗೆ ಬಂದಿದ್ದಾನ? ಹಾ ಹೌದು ಮೇಡಮ್, ಬಂದಿದ್ದಾರೆ. ಎಷ್ಟೊತ್ತಿಗೆ ಬಂದ? ಇವಾಗ ಅಲ್ಲೇ ಇದಾನ? ಮೇಡಮ್ ಅವ್ರು ಆಲ್ಮೋಸ್ಟ್ 10 o'clock ಅಷ್ಟರಲ್ಲಿ ಇಲ್ಲಿಗೆ ಬಂದ್ರು. ಅಷ್ಟೊತ್ತಿಂದ ಇಲ್ಲೇ ಇದ್ದಾರೆ. ಅಂದ್ರೆ ಅಲ್ಲಿಗೆ ಬಂದಿದ್ದು ರಾಘವೇಂದ್ರ ಅಲ್ಲ. ಹಾಗಿದ್ರೆ ಅಲ್ಲಿಗೆ ಬಂದವನು ಯಾರು? ಚಾನ್ಸಿಗೋಸ್ಕರ ಬರ್ತಾ ಇದ್ದಾನೆ ಅಂದ್ರೆ ಅವನಿಗೂ ಅವಳಿಗೂ ಏನೋ ಸಂಬಂಧ ಇರ್ಬೋದು. ಇವನು ಯಾರಿರ್ಬೋದು? ಅಮ್ಮ, ಅಣ್ಣ ಬಂದ. ಅಣ್ಣ, ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ಯಾಕೆ ಕಾನ್ಫರೆನ್ಸ್ ಹೋಗ್ಲಿಲ್ವಾ? ಇಲ್ಲ, ಅಷ್ಟು ಮೂಮೆಂಟ್ ಅಲ್ಲಿ ಕಾನ್ಫರೆನ್ಸ್ ಕ್ಯಾನ್ಸಲ್ ಆಯ್ತು. ಸದ್ಯಕ್ಕೆ ಪೋಸ್ಟ್ಪೋನ್ ಆಗಿದೆ. ಯಾವಾಗ ಅರೇಂಜ್ ಆಗುತ್ತೋ ಗೊತ್ತಿಲ್ಲ. ಹೌದಾ? ನೀನ್ ವಾಪಸ್ ಬಂದಿದ್ ನೋಡಿ ನಾನಂತೂ ಫುಲ್ ಎಮೋಷನಲ್ ಆಗೋದೆ ಗೊತ್ತಾ. ಯಾಕನೆ? ಮೋಸ್ಟ್ಲಿ ನನ್ ಕಾಲಿಗೆ ಪೆಟ್ಟಾಗಿದೆ ಅಂತ ಪಲ್ಲವಿ ಫೋನ್ ಮಾಡಿರ್ಬೇಕು. ಅದಕ್ಕೋಸ್ಕರ ನೀನ್ ಕಾನ್ಫರೆನ್ಸ್ ಕ್ಯಾನ್ಸಲ್ ಮಾಡ್ಕೊಂಡ್ ಬಂದೆ ಅನ್ಕೊಂಡೆ. ಲೇ, ಅಂತದೇನೇ ಆಗಿದೆ ನಿನಗೆ ಕಾನ್ಫರೆನ್ಸ್ ಕ್ಯಾನ್ಸಲ್ ಮಾಡ್ಕೊಂಡು ಬರೋಂಥದ್ದು? ಸುಮ್ನೆ ಏನೇನೋ ಮಾತಾಡ್ಬೇಡ. ಹಾಗಲ್ಲಮ್ಮ, ಈಗ ಅದಕ್ಕೆ ನೋಡು, ನನ್ಗೆ ಈ ರೀತಿ ಆಗಿದೆ ಅಂತ ಗೊತ್ತಾದ ತಕ್ಷಣ ತವ್ರ ಮನೆಗ್ ಹೋಗೋದ್ನು ಕ್ಯಾನ್ಸಲ್ ಮಾಡ್ಕೊಂಡು ಇಲ್ಲೇ ಉಳ್ಕೊಳ್ಳಿಲ್ವಾ? ಹಾಗೆ ಅಣ್ಣನ ತಂಗಿಗೆ ಈ ರೀತಿ ಆಗಿದೆ ಅಂತ ಗೊತ್ತಾದ್ಮೇಲೆ ಓಡೋಡ್ ಬಂದ ಅನ್ಕೊಂಡೆ. ಹಾಗೆಲ್ಲ ಏನೂ ಇಲ್ಲ ಅನಿ. ಪಲ್ಲು ಆತರ ಮೇಜರ್ ಪ್ರಾಬ್ಲಮ್ ಏನೂ ಆಗಿಲ್ಲ ಅಂತ ಹೇಳಿದ್ಲು. ನಾನು ಹೊರಟಿದ್ದೆ, ಕಾನ್ಫರೆನ್ಸು ಕ್ಯಾನ್ಸಲ್ ಆಯ್ತು. ಪರವಾಗಿಲ್ಲ, ಹೋಗ್ಲಿ ಬಿಡು ಅಣ್ಣ. ಇವಾಗ ನಿನ್ ಕಾಲ್ ಹೇಗಿದೆ? ಏನು ತೊಂದರೆ ಇಲ್ಲ ತಾನೆ? ಇಲ್ಲ ಅಣ್ಣ, ಅದ್ಕೇನು ಹೇಗೂ ಇಲ್ಲೇ ಉಳ್ಕೊಂಡ್ರು. ನೀನ್ ಬೇರೆ ಈಗ ವಾಪಸ್ ಮನೆಗ್ ಬಂದಿದ್ಯಲ್ಲ, ಬೇಗ ಹುಷಾರಾಗ್ತೀನಿ ಬಿಡು. ನನ್ ವಿಷಯ ಬಿಡು. ಪಾಪ ಅದಕ್ಕೆ ತವ್ರ ಮನೆಗ್ ಹೋಗಕ್ ಆಗಿಲ್ಲ ಅಂತ ತುಂಬಾ ಫೀಲ್ ಮಾಡ್ಕೊಂಡಿದ್ದಾರೆ. ಅವಳಿಗೆ ಸಮಾಧಾನ ಮಾಡು. ಅವಳೇನ್ ಫೀಲ್ ಆಗಿಲ್ಲ, ಅವಳು ಖುಷಿಯಾಗೇ ಇದ್ದಾಳೆ. ಮಿಥುನ್, ನೀ ಹೋಗಿ ಫ್ರೆಶ್ ಅಪ್ ಆಗು, ನಾನು ಕಾಫಿ ಮಾಡ್ತೀನಿ. ಪಲ್ಲು, ನಾನು ರೂಮಲ್ಲಿ ಇರ್ತೀನಿ, ಕಾಫಿ ಅಲ್ಲಿಗೆ ತಗೊಂಡ್ ಬಾ. ನೀವು ಹೋಗಿ ಅದಕ್ಕೆ. ಗಂಡ ಪಾಪ ಆಫೀಸಿಂದ ಬಂದಿದ್ದಾನೆ ಅಂದ ತಕ್ಷಣ ಅವ್ನಿಗೆ ಏನ್ ಬೇಕು ಬೇಡ ಕೇಳ್ಬೇಕಲ್ವಾ? ನೀವು ಹೋಗಿ ನೋಡಿ, ನಿಂತ್ಕೊಳೆ. ಸರ್, ಸಡನ್ ಆಗಿ ಒಬ್ಬ ಬೈಕಲ್ಲಿ ಬಂದು ಮೇಡಮ್ನ ಕಾಪಾಡ್ದ ಅಂದ್ರೆ ಅವ್ನು ಯಾರಿರ್ಬೋದು? ಯಾಕೆ ಸರ್ ಸೈಲೆಂಟ್ ಆಗಿದ್ದೀರಾ? ಅವ್ನು ಯಾರು, ಎಲ್ಲಿಂದ ಬಂದ ಅಂತ ತಿಳ್ಕೊಳ್ಬೇಕಂತ ಕ್ಯೂರಿಯಾಸಿಟಿ ನಿಮಗಿಲ್ವಾ? ಅದಕ್ಕಿಂತ ಮೊದಲು ಬ್ರೇಕ್ ಫೇಲ್ ಮಾಡಿರೋದು ಯಾರು ಅಂತ ತಿಳ್ಕೊಬೇಕು ಅಂತ ಅನಿಸ್ತಿದೆ. ಏನ್ ಸರ್ ಹೀಗೆ ಹೇಳ್ತಿದ್ರಾ? ಯಾರಾದ್ರೂ ಆ ಕೆಲಸ ಯಾಕೆ ಮಾಡಕ್ ಹೋಗ್ತಾರೆ? ಅದೇ ನ್ಯಾಚುರಲ್ ಆಗಿ ಆಗಿರ್ಬೋದಲ್ವಾ? ಆ ರೀತಿ ನ್ಯಾಚುರಲ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ರಾಯ್. ಅಷ್ಟು ಕಾನ್ಫಿಡೆಂಟ್ ಆಗಿ ಅದು ಹೇಗೆ ಹೇಳ್ತೀರಾ? ಸಾಮಾನ್ಯವಾಗಿ ಈ ಗಾಡಿಗಳಲ್ಲಿ ಪ್ರಾಬ್ಲಮ್ ಕಾಣಿಸ್ಕೊಳ್ಳೋದು ಅಥವಾ ಈ ಬ್ರೇಕ್ ಫೇಲ್ಯೂರ್ ಆಗೋದು ಯಾವಾಗ ಹೇಳು? ಹೌದು, ಯಾವಾಗ ಆಗುತ್ತೆ ಸರ್? ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದೆ, ಟೈಮಿಗೆ ಸರಿಯಾಗಿ ಸರ್ವಿಸ್ ಮಾಡಿಸ್ತಾ ಇದ್ದಾಗ. ಆದ್ರೆ ಆ ಗಾಡಿ ಜಸ್ಟ್ 3 ದಿವಸದಿಂದ ಸರ್ವಿಸ್ ಆಗಿದೆ ಅಂದ್ಮೇಲೆ ಎಲ್ಲ ನೀಟಾಗಿರುತ್ತಲ್ವ ರಾಯ್? ಸೊ ಆ ಗಾಡಿಲಿ ಬ್ರೇಕ್ ಫೇಲ್ಯೂರ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ರಾಯ್. ಸರ್ವಿಸ್ ಮಾಡ್ಬೇಕಾದ್ರೆ ಏನಾದ್ರು ಹೆಚ್ಚು ಕಡಿಮೆ ಆಗಿರ್ಬೋದಲ್ವಾ? ಆ ರೀತಿ ಆಗಿರೋದಕ್ಕೆ ಚಾನ್ಸೇ ಇಲ್ಲ ರಾಯ್. ಯಾಕಂದ್ರೆ ಸರ್ವಿಸ್ ಆಗಿರೋ ಗಾಡಿಗಳನ್ನ ಟ್ರಯಲ್ ಮಾಡೇ ಮಾಡ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಬೆಳಿಗ್ಗೆ ತನಕ ಚೆನ್ನಾಗಿರೋ ಗಾಡಿ ಇವಾಗ ಸಡನ್ ಆಗಿ ಹೀಗಾಯ್ತು ಅಂದ್ರೆ ಏನ್ ಅರ್ಥ ರಾಯ್? ನೀವ್ ಯಾಕೆ ಈ ರೀತಿ ಯೋಚನೆ ಮಾಡ್ತಿದ್ದೀರಾ? ಯಾಕೆಂದ್ರೆ ಸಡನ್ ಆಗಿ ಒಂದಷ್ಟು ಪ್ರಶ್ನೆಗಳು, ಅನುಮಾನಗಳು ಹುಟ್ಕೊಂಡಿದ್ದಾರೆ. ಹೌದು, ಏನ್ ಸರ್ ಅದು? ಅವ್ರು ಹೊರಟಾದ್ಮೇಲೆ ನಾವು ಹೊರಡಕ್ಕೆ ಅಂತ ಬಂದ್ವಿ. ಅವ್ರ ಗಾಡಿ ಮೂವ್ ಆದ್ಮೇಲೆ ಅದು ನಿಂತಿದ್ದ ಜಾಗದಲ್ಲಿ ಆಯಿಲ್ ಲೀಕ್ ಆಗಿತ್ತು. ನಾನು ಅದನ್ನ ಅಬ್ಸರ್ವ್ ಮಾಡಿದೆ. ಆ ರೀತಿ ಸಡನ್ ಆಗಿ ಆಯಿಲ್ ಲೀಕ್ ಆಗಿದೆ ಅಂದ್ರೆ
ಅಲ್ಲಿ ಯಾರ್ದೋ ಬೇರೆ ಕೈ ಚಳಕ ಇದೆ ಅಂತ ಅನಿಸ್ತಿದೆ. ಗಾಡಿ ಅಂದ್ಮೇಲೆ ಏನೋ ಹೆಚ್ಚು ಕಮ್ಮಿ ಆಗಿರುತ್ತೆ. ನೀನ್ ಹೇಳ್ದಾಗೆ ಆಗಿರ್ಬೋದು ಅಂತ ನಾನು ಯೋಚನೆ ಮಾಡ್ದೆ ರಾಯ್. ಆದ್ರೆ ನನ್ನ ಅನುಮಾನ ಹೆಚ್ಚಾಗೋದಕ್ಕೆ ಕಾರಣ ಅಲ್ಲೊಬ್ಬ ಮೆಕ್ಯಾನಿಕ್ ನಿಂತಿದ್ದ. ಅದು ಯಾರೋ ನಿಂತಿರ್ಬೋದು, ಮೆಕ್ಯಾನಿಕ್ ಅಂತ ಅದು ಹೇಗೆ ಹೇಳ್ತೀರಾ? ಸಾಮಾನ್ಯವಾಗಿ ಮೆಕ್ಯಾನಿಕ್ ಮಾಡೋರು ಬಟ್ಟೆ ಮತ್ತೆ ಕೈ ಗ್ರೀಸ್ ಆಗಿರುತ್ತೆ. ಅಲ್ಲ ಅದೇ ರೀತಿ ಆಗಿತ್ತು, ಅವನ ಬಟ್ಟೆ ಕೈ ಗ್ರೀಸ್ ಆಗಿತ್ತು ಅಂದ್ಮೇಲೆ ಅವ್ನ್ ಮೆಕ್ಯಾನಿಕ್ ಅನ್ನೋದ್ರಲ್ಲಿ ಯಾವ ಅನುಮಾನನೂ ಬೇಡ. ಇರ್ಬೋದು ಸರ್, ಆದ್ರೆ ಅವನು ಬೇರೆ ಯಾರ್ದು ಗಾಡಿ ರಿಪೇರಿ ಮಾಡಕ್ ಬಂದಿರ್ಬೋದಲ್ವಾ? ಒಂದು ಲಾಜಿಕ್ ಥಿಂಕ್ ಮಾಡು. ಮೇಡಮ್ ಮನೆ ದಾಟದ್ಮೇಲೆ ಇನ್ 2 ಮನೆ ಇದೆ, ಡೆಡ್ ಎಂಡ್. ಆ ರೋಡಲ್ಲಿ ಮೇಡಮ್ ಮನೆ ಬಿಟ್ರೆ ಬೇರೆ ಯಾವ ಮನೇಲೂ ಕಾರ್ ಇಲ್ಲ ಅಂದ್ಮೇಲೆ ಅವರೆಲ್ಲ ಯಾಕೆ ಮೆಕ್ಯಾನಿಕ್ನ ಕರ್ಸ್ಕೋತಾರೆ ಹೇಳಿ? ಇದ್ದಕ್ಕಿದ್ದಾಗೆ ಮೆಕ್ಯಾನಿಕ್ ಮನೆ ಹತ್ರ ಇರ್ತಾನೆ. ಮೇಡಮ್ ಹೋಗ್ಬೇಕಾಗಿರೋ ಕಾರು ನಿಂತ ಜಾಗದಲ್ಲೇ ಆಯಿಲ್ ಲೀಕ್ ಆಗಿರುತ್ತೆ. ಆಮೇಲೆ ಸಡನ್ ಆಗಿ ಬ್ರೇಕ್ ಫೇಲ್ಯೂರ್ ಆಗಿರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಮೆಕ್ಯಾನಿಕ್ ನಾವು ಪಾಸ್ ಆಗೋವರೆಗೂ ಇದ್ದು ಆಮೇಲೆ ಹೊರಡ್ತಾನೆ. ಅದನ್ನೆಲ್ಲ ನೋಡಿದ್ರೆ ಅನುಮಾನ ಬರಲ್ವಾ? ನೀವ್ ಹೇಳ್ತಿರೋದ್ ನೋಡಿದ್ರೆ ಈಗ ನನಗೂ ಅನುಮಾನ ಬರ್ತಾ ಇದೆ. ಅನುಮಾನನೆಲ್ಲ ಜಾಸ್ತಿ ಹೊತ್ತು ಇಟ್ಕೊಳ್ಳೋಕೆ ಹೋಗ್ಬಾರ್ದು. ಅದಕ್ಕೆ ಇವಾಗ ಏನ್ ಮಾಡ್ತೀರಾ ಸರ್? ವೆರಿ ಸಿಂಪಲ್ ರಾಯ್. ಆ ಮೆಕ್ಯಾನಿಕ್ ಯಾರು ಅನ್ನೋದನ್ನ ಪತ್ತೆ ಮಾಡಿ ಅವನಿಂದ ಸತ್ಯನ ಬಾಯಿ ಬಿಡಿಸಿದ್ರೆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ನಾನಿವಾಗ ಉತ್ತರನ ಹುಡುಕ್ತೀನಿ.